ಮದ್ದೂರಿನಲ್ಲಿ ಈ ಒಂದು ಘಟನೆ ಆದಂಥದ್ದು ಒಂದು ಕಪ್ಪು ಚುಕ್ಕೆ. ಕಾರಣವಾದರೂ ಇಷ್ಟೇ, ಮದ್ದೂರು ಭಾಳ ರಾಜಕೀಯವಾಗಿ ಚಾರಿತ್ರ್ಯ ಉಳ್ಳಂಥ ಒಂದು ತಾಲೂಕು. ಈ ಮದ್ದೂರಿನಲ್ಲಿ ಹಿಂದೆ ನಮ್ಮ ಎಸ್.ಎಂ. ಕೃಷ್ಣ ಅವರು, ಮಂಚೇಗೌಡರು ಇವರೆಲ್ಲರೂ ಕೂಡ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ ಕ್ಷೇತ್ರ. ಯಾವತ್ತೂ ಕೂಡ ಇಂಥ ಅವಘಡ ನಡೆದಿರಲಿಲ್ಲ. ಈಗ ಈ ಒಂದು ಅವಘಡ ನಡೆದಿದೆ ಅಂತ ಹೇಳೋದಾದರೆ ಸಮಾಜಘಾತಕ ಶಕ್ತಿಗಳು ಎಷ್ಟೊಂದು ಬೆಳೆದಿದ್ದೇವೆ ಅಂತಕ್ಕಂಥದ್ದು ಇದರ ಒಂದು ಅರ್ಥ. ಕಾರಣವಾದರೂ ಇಷ್ಟೇ, ಮೊದಲನೇದಾಗಿ ಇಂಥ ಸಮಾಜಘಾತಕ ವ್ಯಕ್ತಿಗಳಿಗೆ ಕುಮ್ಮಕ್ಕನ್ನು ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು. ಇದನ್ನು ಈ ಎಳೆದರಲ್ಲೇ ಚೂಟ್ ಹಾಕಲಿಲ್ಲ ಅಂತ ಹೇಳೋದಾದರೆ ಈ ಸಮಾಜಘಾತಕ ಶಕ್ತಿಗಳು ಮುಂದೆ ಬೆಳೆದು ಎಲ್ಲ ಜನಗಳ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥದ್ದು ಮತ್ತು ಈ ತಾಲೂಕಿನ ಹೆಸರನ್ನು ಕೆಡಿಸ್ತಕ್ಕಂಥ ಒಂದು ಖಂಡಿತವಾಗ್ಲೂ ಕೂಡ ಅದು ಹಾಗೇ ಆಗುತ್ತೆ. ಈ ದೇಶದಲ್ಲಿ ಇಂಥ ಒಂದು ಕ್ಷುದ್ರ ಶಕ್ತಿಯನ್ನು ಮತ್ತು ಈ ಸಮಾಜಘಾತಕ ಶಕ್ತಿಗಳ ಜೊತೆಗೆ ಈ ನೆರೆಹೊರೆಯವ್ರ ಜೊತೆ ಒಂದು ಬಾಂಧವ್ಯವನ್ನು ಕೆಡಿಸಿ ಈ ಪರಿಸರವನ್ನು ಹಾಳು ಮಾಡ್ತಕ್ಕಂಥ ಈ ಒಂದು ಘಟನೆ ಏನಿದೆ ಇದು ತುಂಬ ಖಂಡಿಸ್ತಕ್ಕಂಥದ್ದು. ನಾವು ನಮ್ಮ ಸಂಘದಿಂದ ಏನು ಅಂತ ಹೇಳೋದಾದರೆ ಇಂಥ ಒಂದು ಕೆಟ್ಟ ಘಟನೆಯನ್ನು, ಕಹಿ ಘಟನೆ ಏನಿದೆ ಅದನ್ನು ಪ್ರತಿಭಟಿಸಬೇಕು. ಇದನ್ನು ಸಾರ್ವಜನಿಕರೆಲ್ಲರೂ ಕೂಡ ಒಕ್ಕೂರಿನಂತೆ ಖಂಡಿಸಬೇಕು ಅಂತಕ್ಕಂಥ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಈ ದಿವಸ ನ್ಯಾಯಾಲಯಕ್ಕೆ ಹಾಜರಾಗ್ದೇ ನಾವು ನಮ್ಮ ಪ್ರತಿಭಟನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ನಾವು ಎಲ್ಲ ವಕೀಲರು ಕೂಡ ಈ ಒಂದು ಸಮಾಜಘಾತಕ ಶಕ್ತಿಗಳಿಗೆ ಯಾರನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿದಾರೋ ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಯಾರಿಗೂ ಕೂಡ ವಕಾಲತ್ತನ್ನು ವಹಿಸಬಾರ್ದು, ಅವ್ರಿಗೆ ಸಪೋರ್ಟ್ ಮಾಡಬಾರ್ದು ಅಂತ ಒಂದು ನಿರ್ಣಯವನ್ನು ಕೂಡ ನಾವು ಕೈಗೊಂಡಿದ್ದೇವೆ. ಅದೇ ರೀತಿ ನಾವು ಮಂಡ್ಯ ಜಿಲ್ಲೆ ಎಲ್ಲ ವಕೀಲ ಬಾಂಧವರನ್ನು ಕೂಡ ನಾವು ಕೇಳ್ಕೊಳ್ತೀವಿ, ಹೊರಗಡೆಯಿಂದ ಬಂದು ಇಂಥ ಸಮಾಜಘಾತ ಶಕ್ತಿಗಳಿಗೆ, ಘಾತಕರಿಗೆ ವಕಾಲತ್ತನ್ನು ವಹಿಸಿ ಅವ್ರ ಪರವಾಗಿ ಕೇಸ್ ನಡೆಸ್ತಕ್ಕಂಥದ್ದನ್ನು ಮಾಡಬಾರ್ದು ಅಂತ ನಮ್ಮ ಸಹೋದರನ್ನು ಕೂಡ ನಾವು ಕೇಳ್ಕೊಳ್ತೇವೆ. ಖಂಡಿತವಾಗ್ಲೂ ಯಾಕೆ ಅಂತ ಹೇಳಿದಾದ್ರೆ DJ ಹಳ್ಳಿನಲ್ಲಿ ಆಗ್ಬೋದು, ಶಿವಮೊಗ್ಗದಲ್ಲೇ ಆಗ್ಬೋದು, ಈ ಘಟನೆಗಳಿಗೆ ನಡೆದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ಕೊಳ್ಳಿಲ್ಲ. ಜೊತೆಗೆ ಇನ್ನೊಂದೇನು ಅಂತ ಹೇಳೋದಾದರೆ ಇಂಥ ಒಂದು ಸಮಾಜಘಾತಕ ಶಕ್ತಿಗಳ ಮೇಲೆ ಕೇಸ್ ಹಾಕೋದು, 6 ತಿಂಗಳು 1 ವರ್ಷ ಬಿಟ್ಕೊಂಡು ಪುನಃ ವಾಪಸ್ ತಗೊಳ್ಳೋದು, ಅದು ಅವ್ರಿಗೇನಾಗುತ್ತೆ ಅಂತ ಹೇಳೋದಾದರೆ ಈ ಕೇಸ್ ಹಾಕ್ತಾರೆ, ವಾಪಸ್ ತಗೋತಾರೆ, ಏನು ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಬೆಳವಣಿಗೆ ಆಗಿದೆ. ಹಾಗಾಗಿ ಸರ್ಕಾರ ಏನು ಮಾಡಬೇಕು, ಇಂಥ ಏನು ಈ ಒಂದು ಸಮಾಜಘಾತಕ ಶಕ್ತಿಗಳ ವಿರುದ್ಧ ಕೇಸ್ ಹಾಕ್ತಾರೋ ಅದನ್ನು ಪ್ರಾಸಿಕ್ಯೂಷನ್ ಮಾಡಬೇಕು. ಬೇರೆದನ್ನೆಲ್ಲ ಸರ್ಕಾರ ನಾವು ಜಲ್ದಿ ಕೇಸ್ ಮುಗಿಸ್ಬೇಕು, ಜಲ್ದಿ ನಡೆಸಬೇಕು ಅಂತ ಹೇಳ್ತಾರೆ. ಇವ್ರ ಮೇಲೆ ಹಾಕಿದಂಥ ಕೇಸ್ನ ವಾಪಸ್ ತೆಗೆದುಕೊಳ್ತಾರೆ. ಅದರ ಅರ್ಥ ಏನು? ನಾವು ನಿಮ್ಗೆ ಎಂಕರೇಜ್ ಮಾಡ್ತೀವಿ ಅಂತಕ್ಕಂಥದ್ದು ಅದರ ಅರ್ಥ. ಅದನ್ನು ಖಂಡಿತ ಮಾಡಬಾರ್ದು. ಏನು ಹೇಳಿ ಸರ್, ನಾನು ಹೇಳ್ತಕ್ಕಂಥದ್ದು ವಕೀಲರು ಒಂದೇ ಅಂತ ಅಲ್ಲ, ಈ ಸಮಾಜದ ಬಗ್ಗೆ ಕಳಕಳಿ ಉಳ್ಳಂಥ ಎಲ್ಲ ವರ್ಗದವರು ಕೂಡ ಇದನ್ನು ಖಂಡಿಸಬೇಕು. ಥ್ಯಾಂಕ್ ಯು. ನನ್ನ ಹೆಸರು ಮಾದೇಗೌಡ ಅಂತ ಹೇಳಿ, ಅಡ್ವೊಕೇಟ್ ಸರ್.